ನಮಸ್ತೆ, ಹೇಗಿದ್ದೀರಿ ಎಲ್ಲರೂ? 2-3 ದಿವಸದ ವೀಡಿಯೋ ಹಾಕಲಿಕ್ಕೆ ಆಗಿಲ್ಲ, ಸ್ವಲ್ಪ ಬ್ಯುಸಿಯಾಗಿಬಿಟ್ಟಿದೆ. ಗರುಡ ಗಮನನ ರಂಗೋಲಿ ಹಾಕಿದ್ರು ಕೃಷ್ಣ ಮಠದಲ್ಲಿ, ನೋಡ್ಬೋದು. ಇವತ್ತು ಮೇಥಿ ಪರೋಟೆ ಮತ್ತು ಸಾಂಬ್ರಾಣಿ ಗೆಡ್ಡೆದ್ದು ಪಲ್ಯ ಮಾಡೋಣ. ಸಾಂಬ್ರಾಣಿಗೆ ಚೈನೀಸ್ ಯಾಮು ಅಂತ ಅಂತಾರೆ, ಎಲಮ್ ಯಾಮು ಅಂತ ಅಂತಾರೆ. ಈ ಸೌತ್ ಕೇಂದ್ರದಲ್ಲಿ ತುಂಬ ಸಿಗುತ್ತೆ ಇದು. ಈ ವರ್ಷಕ್ಕೆ ಒಂದ್ಸಲ ಅದರ ಬೆಳೆ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದನ್ನ ಕುಕ್ಕರಿಗೆ ಹಾಕಿ ಬೇಯಿಸ್ಕೊಂಡು ಅರಿಶಿನ ಮತ್ತು ಉಪ್ಪು ಹಾಕಿ ಬೇಯಿಸ್ಕೊಂಡು 3 ವಿಷಲ್ ಕೂಗಿಸಿ ಅದನ್ನ ಆನಂತರ ನೋಡಿ ಕುಕ್ಕರಲ್ಲಿ ಇಡ್ತಾ ಇದ್ದೀನಿ. ನಂತರ ಮೆಂತೆ ಪರೋಟ ಮಾಡೋಣ. ಮೆಂತೆನ ಹೆಚ್ಚಿಬಿಟ್ಟು ಬಾಣಲಿಗೆ ಒಗ್ಗರಣೆ ಹಾಕಿ, ಜೀರಿಗೆಯಲ್ಲಿ ಒಗ್ಗರಣೆ ಹಾಕಿ ಸ್ವಲ್ಪ ಮೆಣಸಿನ ಪುಡಿ ಎಲ್ಲ ಹಾಕಿ ಪಲ್ಯ ಮಾಡಿ ಇಟ್ಕೊಳ್ಳಿ. ಅದನ್ನ ನೀರು ಹಾಕಬೇಡಿ, ನೀಟಾಗಿ ಫ್ರೈ ಆಗಿ ಪಲ್ಯ ಥರ ಮಾಡಿಟ್ಕೊಳ್ಳಿ. ನೋಡಿ ಅದು ಈ ಥರ ಬರುತ್ತೆ. ನಾನು 2 ಸಲ ಮಾಡಿದೆ, ತುಂಬ ಮೆಂತ್ಯ ಸೊಪ್ಪು ಸಿಕ್ಕಿತ್ತು ಅಂತ. 2ನೇ ಸಲ ಮಾಡಿದಾಗ ವೀಡಿಯೋ ಶೂಟ್ ಮಾಡಿದೆ, ಹಾಗಾದ ಕಾರಣ ಅದರ ವೀಡಿಯೋನ ಮಿಸ್ ಆಗಿಬಿಟ್ಟಿದೆ ನಂದು. ಇದನ್ನ ನೀವು ಗೋಧಿ ಹಿಟ್ಟಿನ ಜೊತೆ ಕಲಸಿ ಬಿಸಿನೀರು ಹಾಕ್ಕೊಂಡು ಕಲಸಿ, ಆವಾಗ ಪರೋಟ ತುಂಬ ಮೆತ್ತ ಬರುತ್ತೆ. ಇಲ್ಲ ಅಂತಂದರೆ ನಾವು ಪಲ್ಯ ಮಾಡಿದ ತಕ್ಷಣ ಆ ಗೋಧಿ ಹಿಟ್ಟಿಗೆ ಹಾಕಿ ಕಲಸಿದ್ರೂ ನಡೆಯುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾನು ಆಮೇಲೆ ಬಿಸಿನೀರು ಹಾಕ್ಕೊಂಡು ಸ್ವಲ್ಪ ಕಲಿಸ್ದೆ, ತುಂಬ ಬಿಸಿ ಇತ್ತು ನೀರು, ಕೈ ಸುಟ್ಟೋಯ್ತು ನಂದು. ನೋಡ್ಬೋದು. ಆಮೇಲೆ ಅದನ್ನ ಚೆಂದ ಮಾಡಿ ತೀರಾ ನೀರು ಮಾಡಬೇಡಿ, ಗಟ್ಟಿಯಾಗಿ ಪರೋಟ ಅದಕ್ಕೆ ಕಲಸಿ ನೋಡಿ. ಹೀಗೆ ಸ್ವಲ್ಪ ನಾವು ಅದನ್ನ ಪಾತ್ರೆಗೆ ನೋಡಿ ಎತ್ತಿ ಹಾಕಿದರೆ ತುಂಬ ಮೆತ್ತಗೆ ಬರುತ್ತೆ ಪರೋಟ, ತುಂಬ ಚೆನ್ನಾಗಿ ಬರುತ್ತೆ. ನೀವು ನೋಡ್ಬೋದು. ನೆಕ್ಸ್ಟು ಆ ಸಾಂಬ್ರಾಣಿ ಗೆಡ್ಡೆದ್ದು ಅಥವಾ ಚೈನೀಸ್ ಪೊಟ್ಯಾಟೊ ಅಂತಾರಲ್ಲ, ಅದರದ್ದು ಪಲ್ಯ ಮಾಡೋಣ. ನೋಡಿ ಇದು 3 ಪ್ರೆಷರ್ ಬಂತು, ನೀವು ನೋಡ್ಬೋದು. ಇಲ್ಲಿ ತುಂಬ ದನಗಳಿದ್ದಾವೆ ನಮ್ಮ ಮನೆ ಹತ್ರ, ಅದು ತುಂಬ ಕೂಗ್ತಾ ಇದೆ, ನೋಡ್ಬೋದು. ನೋಡಿ ಈಗ ಪಲ್ಯಕ್ಕೆ ಬರೋಣ. ಈ ಸಾಂಬ್ರಾಣಿನ ಬೇಯಿಸಿ ಸಿಪ್ಪೆ ತೆಗೆಯೋದು ತುಂಬ ಸುಲಭ ಆ್ಯಕ್ಚುಲಿ, ಹಾಗೆಯೇ ತೆಗೆಯೋದು ತುಂಬ ಕಷ್ಟ. ನಾನು ಬೇಯಿಸಿ ಸಿಪ್ಪೆ ತೆಗೆದು ಈ ಥರ ಮಾಡ್ತೇನೆ, ತುಂಬ ಈಸಿಯಾಗಿ ಬರುತ್ತೆ ಅದು. ಆನಂತರ ಅದನ್ನು ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಒಗ್ಗರಣೆ ಹಾಕಬೇಕು. ಒಗ್ಗರಣೆಗೆ ನೋಡಿ ಬಾಣಲಿಯಲ್ಲಿ ತೆಂಗಿನಕಾಯಿ ಎಣ್ಣೆ ಹಾಕ್ಕೊಂಡಿದ್ದೇನೆ, ಉದ್ದಿನಬೇಳೆ, ಸಾಸಿವೆ, ಕೆಂಪು ಮೆಣಸು, ಇಂಗು ಇದೆಲ್ಲ ಹಾಕಿ ಒಗ್ಗರಣೆ ಮಾಡಿ ಅದಕ್ಕೆ ಈ ಬೇಯಿಸಿದ್ದ ಸಾಂಬ್ರಾಣಿ ಗೆಡ್ಡೆ ಪೀಸ್ ಮಾಡ್ಕೊಂಡು ಇಟ್ಟಿದ್ವಲ್ಲ ಅದನ್ನ ಹಾಕ್ಕೊಂಡು ನೀಟಾಗಿ ಮಗಚಿ. ಇದಕ್ಕೆ ಖಾರ ಏನು ಬೇಕಾಗಿಲ್ಲ. ಆಮೇಲೆ ಬೆಲ್ಲ, ಉಪ್ಪು ಹಾಕಿದರೆ ಸರಿ. ಇದಕ್ಕೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ನಿಮಗೆ ಏನೂ ಬೇಡ ಅಂದರೂ ಹಾಗೆಯೇ ಕೂತ್ಕೊಂಡು ತಿನ್ಬೋದು. ನೋಡಿ ಇಂಗು ಹಾಕ್ಕೊಂಡೆ, ನೀವು ನೋಡ್ಬೋದು. ಆನಂತರ ಶುಂಠಿ ಮತ್ತು ಸ್ವಲ್ಪ ಕಾಯಿ ಮೆಣಸು ಜಜ್ಜಿದ್ದು, ಸ್ವಲ್ಪ ಒಂದು 1/4 ಕಾಯಿ ಮೆಣಸು ಹಾಕ್ಕೊಂಡೆ, ತುಂಬ ಖಾರ ಬೇಡ ಅಂತ. ಶುಂಠಿ ಹಾಕ್ಕೊಂಡಿದ್ದೆ, ಸ್ವಲ್ಪ ಗ್ಯಾಸ್ ಥರ ಆಗುತ್ತೆ ಇದು, ಶುಂಠಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಆಗುತ್ತೆ. ಆನಂತರ ನೋಡಿ ಅದನ್ನ ಬೇಯಿಸಿದ ಸಿಪ್ಪೆ ತೆಗೆದಿಟ್ಕೊಂಡಿದ್ದೆ, ಅದನ್ನ ಕಟ್ ಮಾಡಿ ಹಾಕಿದ್ದೇನೆ. ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಇದು, ತಿನ್ನಲಿಕ್ಕೆ ಭಾಳ ಚೆಂದ ಇರುತ್ತೆ. ನಮಗೆಲ್ಲ ತುಂಬ ಇಷ್ಟ, ಚಿಕ್ಕ ವಯಸ್ಸಿನಿಂದ ತಿನ್ನಬೇಕಂದ್ರೆ ತುಂಬ ಇಷ್ಟ ಇದು. ಆನಂತರ ಬೇಕಂದರೆ ಇದಕ್ಕೆ ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಬೇಕಾದರೆ ನೀವು ಸ್ಕಿಪ್ ಮಾಡ್ಬೋದು, ತೀರಾ ಆಪ್ಷನಲ್ಲ. ಬೆಲ್ಲ ಹಾಕಿದ್ದು ನಮಗೆಲ್ಲ ಇಷ್ಟ ಆಗುತ್ತೆ, ಸ್ವಲ್ಪ ಬೆಲ್ಲ ಹಾಕ್ಕೊಂಡೆ ನಾನು. ಆಮೇಲೆ ತೆಂಗಿನಕಾಯಿ ತುರಿ ಹಾಕಿ ಒಂದು 2-3 ಚಮಚ ನೀರು ಹಾಕಿದರೆ ಸ್ವಲ್ಪ ಬೇಗ ಆಗುತ್ತೆ ಅಂತ. ಅದನ್ನ ಮುಚ್ಚಿಟ್ಟು ಬೇಯಿಸಿದರೆ ಆಗೋಗ್ಬಿಡುತ್ತೆ. ನೋಡಿ ಸ್ವಲ್ಪ ನೀರು ಹಾಕ್ಕೊಂಡೆ, ಜಾಸ್ತಿ ಹಾಕ್ಕೊಂಡಿಲ್ಲ. ಹಾಕಿ ಮುಚ್ಚಿಟ್ಟು ಬೇಯಿಸಿದರೆ ಪಲ್ಯ ರೆಡಿ ಆಗೋಯಿತು. ನಾವು ಜಾಸ್ತಿ ಖಾರ ಹಾಕದ ಕಾರಣ ನಾವು ಹಾಗೆಯೇ ತಿನ್ಬೋದು ಇದನ್ನ. ನೋಡಿ ನಾವು ಈ ಕಡೆಯನ್ನು ಇದು ಮುಚ್ಚಿ ಬೇಯಿಸಿಟ್ಟು, ಇದು ಬೆಂದಿದೆ ತಾನೇ ಆಲ್ರೆಡಿ. ನೋಡಿ ತೆಂಗಿನಕಾಯಿ ಹಾಕಿ ಸ್ವಲ್ಪ ಹೊತ್ತು ಬಿಡಬೇಕಷ್ಟೇ, ತೆಂಗಿನಕಾಯಿ ಹಾಳಾಗಬಾರ್ದು ಅಂತ. ನೀಟಾಗಿ ಮಗ್ಚ್ಕೊಳ್ಳಿ, ಆಗಿಬಿಡತ್ತೆ. ಆನಂತರ ನಾವು ಪರೋಟ ಮಾಡೋ ಕಡೆ ಹೋಗೋಣ. ಮೇಥಿ ಪರೋಟ ತುಂಬ ಟೇಸ್ಟಿಯಾಗಿರುತ್ತೆ ಈ ಕಾಂಬಿನೇಷನು. ಬೆಳಗ್ಗಿನ ಈ ತಿಂದ್ಕೊಂಡು ಹೋದರೆ ಹೊಟ್ಟೆ ಫುಲ್ಲಾಗಿರುತ್ತೆ.
ನೋಡ್ಬೋದು. ಇದಾಯಿತು. ಈಗ ಮೆಂತೆ ಪರೋಟ ನೋಡಿ ತುಂಬ ಸ್ಮೂತಾಗಿದೆ. ನೋಡಿ ಬಿಸಿನೀರು ಹಾಕಿ ಕಲಸಿದ್ರೆ ನೋಡಿ ಈ ಥರ ಸ್ಮೂತಾಗಿ ಬರುತ್ತೆ. ಪರೋಟನೂ ತುಂಬ ಚೆಂದ ಬರುತ್ತೆ. ಚಿಕ್ಕ ಚಿಕ್ಕ ಉಂಡೆ ತೆಕ್ಕೊಂಡು ಅದರ ಪರೋಟ ಮಾಡ್ಕೊಳ್ಳಿ. ಆ ಕಡೆ ಈ ಕಡೆ ಎಣ್ಣೆ ಬೇಕಂದರೆ ಹಾಕ್ಕೊಳ್ಳಿ, ಹಾಕದಿದ್ದರೂ ನಡೆಯುತ್ತೆ, ನಿಮಗೆ ಬಿಟ್ಟಿದ್ದು. ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಾಯಿಸಿದೆ, ನೋಡ್ಕೊಂಡು ಬನ್ನಿ. ಬನ್ನಿ ಫ್ರೆಂಡ್ಸ್, ಪರಾಟ ರೆಡಿ ಆಯಿತು, ತಿನ್ನೋಣ. ತುಂಬ ಆ ಕರುವಿದ್ದು ಬೊಬ್ಬೆ ಕೇಳ್ತಾ ಉಂಟು, ಬೇಜಾರು ಮಾಡ್ಕೊಬಿಡಿ. ನಾನು ಹೊರಗೆ ಕೂತ್ಕೊಂಡು ವಿಡಿಯೋ ಎಡಿಟ್ ಮಾಡ್ತಾ ಇದ್ದೇನೆ. ಬನ್ನಿ, ಪರಾಟ, ಪಲ್ಯ, ಸ್ವಲ್ಪ ಮುಳ್ಳು ಸೌತೆ ಮತ್ತು ಟೊಮೆಟೊ ಮತ್ತು ಮೊಸರು ಜೊತೆ ಸರ್ವ್ ಮಾಡಿದ್ದೀನಿ. ಮೊಸರು ಜೊತೆ ತುಂಬ ಚೆಂದ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೇಗಾಯಿತು ಅಂತ ಹೇಳಿ, ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನು ಡೈಲಿ ವಿಡಿಯೋ ಹಾಕ್ತೀನಿ. ಒಂದೆರಡು ಬ್ರೇಕ್ ಬೇಕು ಅಂತ ಅನಿಸಿತ್ತು ನನಗೆ, ಬ್ರೇಕ್ ತಗೊಂಡಿದ್ದೀನಿ.